ಸ್ಪೀಕರ್ ಓಂ ಬಿರ್ಲಾ ಅವರು ಆಡಿರುವ ಮಾತುಗಳನ್ನು ಕೇಳಿ. सम्माननीय महामहिम राष्ट्रपति के अभिभाषण पर जवाब देना था तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। इसको टालने के लिए मैंने माननीय प्रधानमंत्री से आग्रह किया कि उन्हें सदन में नहीं आना चाहिए. ಸಂಸದೆ ಪ್ರಿಯಾಂಕಾ ಗಾಂಧಿ ಮಾಧ್ಯಮಗಳ ಜೊತೆ ಮಾತಾಡ್ತಾ ಓಂ ಬಿರ್ಲಾ ಅವರ ಹೇಳಿಕೆಗೆ ನೀಡಿರುವ ಪ್ರತಿಕ್ರಿಯೆಯನ್ನ ಕೇಳಿ. Absolute lies. It is an absolute lie. There is no question of anybody raising any hands on the Prime Minister, trying to hurt him or any such thing. There is no question. So it is absolutely wrong of anybody to say that there was any such plan. There was no such plan. But if you're going to allow your members to stand and quote books and talk nonsense, then this side, the opposition benches are going to protest. And I'm sorry, but the Prime Minister is now hiding behind the Speaker. They are making the Speaker say all this. Because yesterday he did not have the guts to come in the House. What? Because 3 women were standing in front of his bench? What nonsense is this? ವೀಕ್ಷಕರೇ, ಇದು ಲೇಟೆಸ್ಟ್ ಪಿಕ್. ಸಂಸತ್ ಬಜೆಟ್ ಅಧಿವೇಶನವು ಸಂಸದೀಯ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಪ್ರಸಂಗಕ್ಕೆ ಸಾಕ್ಷಿಯಾಗಿದೆ. ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನು ಪ್ರಧಾನಿ ಮೋದಿಯವರ ಭಾಷಣವಿಲ್ಲದೆಯೇ ಲೋಕಸಭೆ ಅಂಗೀಕರಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸದನಕ್ಕೆ ಬರಬೇಡಿ ಎಂದು ನಾನೇ ಹೇಳಿದೆ. ಯಾಕಂದ್ರೆ ವಿರೋಧ ಪಕ್ಷದ ಮಹಿಳಾ ಸಂಸದೆಯರಿಂದ ಅವರ ಜೀವಕ್ಕೆ ಅಪಾಯ ಇತ್ತು, ಅವರ ಮೇಲೆ ದಾಳಿಯಾಗುವ ಸಾಧ್ಯತೆ ಇತ್ತು. ಆದ್ದರಿಂದ ಅವರು ಲೋಕಸಭೆಗೆ ಹಾಜರಾಗಲಿಲ್ಲ ಎಂದು ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಓಂ ಬಿರ್ಲಾ ಸುಳ್ಳು ಹೇಳ್ತಾ ಇದ್ದಾರೆ. ಸದನದಲ್ಲಿ ಪ್ರಧಾನಿಯವರ ಮೇಲೆ ಯಾರಾದರೂ ಕೈ ಎತ್ತಲು ಸಾಧ್ಯವಾ? ಪ್ರಧಾನಿಯವರಿಗೆ ಸದನಕ್ಕೆ ಬರುವ ಧೈರ್ಯ ಇರಲಿಲ್ಲ ಎಂದು ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ತಮಾಷೆ ಏನಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಸಂಸದೆಯರಿಂದ ದಾಳಿ ಆಗ್ತಾ ಇತ್ತು ಎಂಬ ಸ್ಪೀಕರ್ ಓಂ ಬಿರ್ಲಾ ಅವರ ಹೇಳಿಕೆಯನ್ನು ಟಿಡಿಪಿ ವಕ್ತಾರ ಸಮರ್ಥಿಸಿದ್ದನ್ನು ನೋಡಿದ್ರೆ ಅಚ್ಚರಿಯಾಗುತ್ತೆ. ಟಿವಿ ಚಾನೆಲ್ನಲ್ಲಿ ನಡೆದ ಚರ್ಚೆಯೊಂದರಲ್ಲಿ ಅವರು ಭಾಗವಹಿಸಿದ್ರು. ಈ ಮಹಿಳೆಯರಲ್ಲಿ ಆಯುಧ ಇಲ್ಲದಿದ್ರೇನಂತೆ ಅವರು ಕಚ್ಚಿ ಪ್ರಧಾನಿಯವರಿಗೆ ಗಾಯ ಮಾಡ್ತಾ ಇದ್ರು ಎಂದು ಅವರು ಹೇಳಿದ್ರು. ಆಗ ಆಂಕರ್ಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. See the language what is being used by the members of the opposition. They have contempt. So there is a great scope that those lady MPs who have come there, although they don't have any weapons, there is a chance that they can go bite the Prime Minister also. I mean, bite the Prime Minister? Yeah. I mean, bite the Prime Minister? I mean, they don't have any weapons, so at least they have their teeth. ವಿಷಯ ಏನಂದ್ರೆ, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಎಂದಿನ ಶೈಲಿಯಲ್ಲಿ ಮಾತನಾಡತೊಡಗಿದ್ರು. ಮಾಜಿ ಸೇನಾ ಮುಖ್ಯಸ್ಥ ನರವಣೆ ಅವರ ಅಪ್ರಕಟಿತ ಪುಸ್ತಕದಲ್ಲಿರುವ ಪ್ರಮುಖ ಅಂಶಗಳನ್ನು ಎತ್ತಿ ಹೇಳಿ ಅವರು ಪ್ರಶ್ನಿಸತೊಡಗಿದ್ರು. ಚೀನಾದ ಪಡೆ ಭಾರತೀಯ ಸೇನೆಗಿಂತ ಕೇವಲ 100 ಮೀಟರ್ ದೂರ ಇರುವ ಸಂದರ್ಭದಲ್ಲಿ ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳಲು ಪ್ರಧಾನಿಗೆ ಸಾಧ್ಯ ಆಗಲಿಲ್ಲ. ನಿರ್ಧಾರ ತೆಗೆದುಕೊಳ್ಳಬೇಕಾದ ಪ್ರಧಾನಿ ಅದರಿಂದ ನುಣುಚಿಕೊಂಡ್ರು. ಏನು ಹೇಳಬೇಕೆಂದು ತೋಚದೆ ನಿಮಗೆ ಏನು ಅನಿಸುತ್ತೋ ಹಾಗೆ ಮಾಡಿ ಎಂದು ಸೇನಾ ಮುಖ್ಯಸ್ಥ ನರವಣೆ ಅವರಿಗೆ ರಕ್ಷಣಾ ಸಚಿವರ ಮೂಲಕ ಹೇಳಿಸಿದರು. ರಾಹುಲ್ ಗಾಂಧಿ ಈ ವಿಷಯವನ್ನು ಹೇಳಿದಾಗ ಗೃಹ ಸಚಿವ ಅಮಿತ್ ಶಾ ವಿರೋಧಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ವಿರೋಧಿಸಿದರು. ಆ ಪುಸ್ತಕ ಇನ್ನೂ ಪ್ರಕಟವಾಗಿಲ್ಲ ಎಂದು ಹೇಳಿದರು. ಮರುದಿನ ರಾಹುಲ್ ಗಾಂಧಿ ಆ ಪುಸ್ತಕವನ್ನು ಹಿಡಿದುಕೊಂಡು ಲೋಕಸಭೆಗೆ ಬಂದರು. ಪ್ರಧಾನಿ ನರೇಂದ್ರ ಮೋದಿಗೆ ಈ ಪುಸ್ತಕವನ್ನು ನೀಡುವುದಾಗಿಯೂ ಹೇಳಿದರು. ಆ ಬಳಿಕದಿಂದ ಪ್ರಧಾನಿ ಲೋಕಸಭೆಗೆ ಆಗಮಿಸಿಲ್ಲ. ರಾಷ್ಟ್ರಪತಿಯವರ ಭಾಷಣದ ವಂದನಾ ನಿರ್ಣಯದಲ್ಲಿ ಪ್ರಧಾನಿ ಮಾತಾಡಲೇಬೇಕು. ಆ ಬಳಿಕವೇ ಅದು ಅಂಗೀಕಾರಗೊಳ್ಳಬೇಕು. ಆದರೆ ಪ್ರಧಾನಿ ಅದಕ್ಕೂ ಬರಲಿಲ್ಲ. ಅದರ ಬದಲು ಪ್ರಧಾನಿಗೆ ಜೀವ ಬೆದರಿಕೆ ಇದೆ, ಹಾಗೆ ಅವರು ಬರಲಿಲ್ಲ ಎಂದು ಸ್ಪೀಕರ್ ಓಂ ಬಿರ್ಲಾ ಹೇಳಿದರು. सम्माननीय महामहिम राष्ट्रपति के अभिभाषण पर जवाब देना था तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು. ವಿರೋಧ ಪಕ್ಷಗಳು ಈ ಹೇಳಿಕೆಯನ್ನು ಪ್ರತಿಭಟಿಸಿದವು. ಈ ದೇಶದಲ್ಲಿ ಪ್ರಧಾನಿಗೆ ರಕ್ಷಣೆ ಕೊಡಲು ಸರ್ಕಾರಕ್ಕೆ ಸಾಧ್ಯ ಆಗುವುದಿಲ್ಲ ಎಂದಾದರೆ ಜನಸಾಮಾನ್ಯರ ಪಾಡೇನು ಎಂದು ಜನರು ಪ್ರಶ್ನಿಸಿದರು.
ಸದ್ಯ ಓಂ ಬಿರ್ಲಾ ಅವರು ಎಲ್ಲೆಡೆ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ. ಈ ದೇಶದ ಪ್ರಧಾನಿಗೆ ಈ ದೇಶದಲ್ಲಿ ಸುರಕ್ಷಿತತೆ ಇಲ್ಲ ಎಂಬ ಸಂದೇಶವನ್ನು ದೇಶಕ್ಕೆ ನೀಡಿದ ಖಳನಾಯಕ ಎಂದು ಅವರು ಬಿಂಬಿತವಾಗಿದ್ದಾರೆ. ಮಹಿಳೆಯರು ಪ್ರಧಾನಿಯನ್ನು ಕಚ್ಚಿ ಗಾಯಗೊಳಿಸ್ತಾ ಇದ್ರು ಎಂದು ಹೇಳುವ ಮೂಲಕ ಟಿಡಿಪಿ ವಕ್ತಾರ ದೇಶವನ್ನೇ ಮುಜುಗರಕ್ಕೆ ತಳ್ಳಿದ್ದಾರೆ. ರಾಹುಲ್ ಗಾಂಧಿಯ ಮಾತಿನ ಏಟನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ಪ್ರಧಾನಿ ಲೋಕಸಭೆಗೆ ಹಾಜರಾಗಿಲ್ಲ ಎಂಬ ಅಭಿಪ್ರಾಯ ಹೆಚ್ಚಿನ ಜನರದ್ದಾಗಿದೆ. ಇದೇ ವೇಳೆ ಎಎಪಿ ಸಂಸದರು ಎಫ್ಸ್ಟೀನ್ ಫೈಲ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಉಲ್ಲೇಖವಾಗಿರುವುದನ್ನು ಎತ್ತಿಕೊಂಡು ಲೋಕಸಭೆಯಲ್ಲಿ ಈಗಾಗಲೇ ತಕರಾರು ಎತ್ತಿದ್ದಾರೆ. ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ಪ್ರಧಾನಿಯವರು ಓಂ ಬಿರ್ಲಾ ಮೂಲಕ ಇಡೀ ಬೆಳವಣಿಗೆಗೆ ಟ್ವಿಸ್ಟ್ ಕೊಡಲು ಪ್ರಯತ್ನಿಸಿದ್ದಾರೆ ಮತ್ತು ಜೀವ ಬೆದರಿಕೆಯ ಕಾರಣವನ್ನು ನೀಡಿ ದೇಶವನ್ನು ಭಾವನಾತ್ಮಕವಾಗಿ ಸೆಳೆಯಲು ಯತ್ನಿಸಿದ್ದಾರೆ ಎಂಬ ಅಭಿಪ್ರಾಯವೇ ಬಲವಾಗಿದೆ.